ಓಂ ಸರ್ವಮಂಗಳಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ವಿವಾಹ ವಿಷಯಗಳಲ್ಲಿ ವಿವಾಹ ಹೊಂದಾಣಿಕೆಯ ವಿಷಯದಲ್ಲಿ ನೋಡಕ್ಕೆ ಹೋದಾಗ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಅಷ್ಟಕೂಟಗಳಿಗೆ. ಆ ಅಷ್ಟಕೂಟಗಳಲ್ಲಿ ಇನ್ನೂ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಗಣಕೂಟ. ಯಾಕೆ ಅಂತ ಹೇಳಿದ್ರೆ ಸಾಲಾವಳಿಗಳಲ್ಲಿ ನಾವು ಗಣಕೂಟಕ್ಕೆ ಏನು ಪ್ರಾಶಸ್ತ್ಯ ಕೊಡ್ತೀವಿ? ಯಾಕೆಂದರೆ ಗಣಕೂಟ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ, ಅಲ್ಲಿ ಮಾನವಗಣ, ಹಾಗೆ ದೇವಗಣ, ರಾಕ್ಷಸಗಣ ಅಂತ 3 ಗಣಗಳಿರುತ್ತೆ. ಅಂದರೆ ವ್ಯಕ್ತಿಗಳ ಒಂದು ಜಾತಕದಲ್ಲಿ ಆತ ಜನಿಸಿದಂತಹ ಅಥವಾ ಆಕೆ ಜನಿಸಿದಂತಹ ಸಂದರ್ಭಕ್ಕೆ ಅನುಸಾರವಾಗಿ ಅದು ಮಾನವಗಣನ ಅಥವಾ ದೇವಗಣನ ಅಥವಾ ರಾಕ್ಷಸಗಣ ಅಂಥೇಳಿ ಆ ಜಾತಕಗಳಲ್ಲಿ ನಾವು ಅದನ್ನು ನೋಡಿರ್ತೀವಿ. ಈ ಜಾತಕಗಳ ಈ ಗಣಗಳ ಹೊಂದಾಣಿಕೆ ಎಷ್ಟರ ಮಟ್ಟಿಗಿರುತ್ತೆ, ಎಷ್ಟರ ಮಟ್ಟಿಗೆ ಶುಭ, ಹಾಗೆ ಈ ಗಣಗಳ ಪ್ರಾಶಸ್ತ್ಯ ಏನು ಅಂತಕ್ಕಂಥದ್ದನ್ನು ಇಂದು ನಾವು ತಿಳ್ಕೊಳ್ಳೋಕೆ ಹೋದಾಗ ಸಾಮಾನ್ಯವಾಗಿ ಈ ಚರ್ಚೆಗಳು ಬರೋದು ಕೇವಲ ವಿವಾಹ ಸಂದರ್ಭಗಳಲ್ಲಿ ಮಾತ್ರ. ವಿವಾಹ ಸಂದರ್ಭಕ್ಕೆ ಬಂದಾಗ ಸಾಲಾವಳಿಯನ್ನು ನೋಡಬೇಕು. ಎಲ್ಲ ಕಡೆ ನಮ್ಮ ಇಡೀ ಭಾರತ ದೇಶ ಇರ್ಬೋದು ಅಥವಾ ಕರ್ನಾಟಕ ಇರ್ಬೋದು, ನಮ್ಮ ಹೈಂದವ ಸಂಸ್ಕೃತಿಯಲ್ಲಿ ನಾವು ಸಾಲಾವಳಿಗಳನ್ನು ನೋಡೋಕ್ಕೆ ಹೋಗ್ತೀವಿ. ಆ ಸಾಲಾವಳಿಗಳಲ್ಲಿ ಈ ಗಣಕೂಟ ಕೂಡ ಒಂದಾಗಿರುತ್ತೆ. ಅದರಲ್ಲಿ 3 ವಿಭಾಗ ಅಂದಾಗ ನಾವು ಪ್ರಥಮ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ದೇವಗಣ, ಮಾನವಗಣ, ಕಡೆಯದಾಗಿ ರಾಕ್ಷಸಗಣ ಇರುತ್ತೆ. ಇನ್ನು ದೇವಗಣದವರು ಅಂದರೆ ಸದ್ಗುಣಿಗಳಿರ್ತಾರೆ, ತಾಳ್ಮೆ ಇರುತ್ತೆ, ಸಹನೆ ಇರುತ್ತೆ, ಎಲ್ಲವನ್ನು ಕೂಡ ಸಮತೋಲನವಾಗಿ ಸ್ವೀಕಾರ ಮಾಡ್ತಕ್ಕಂಥ ಶಕ್ತಿ ಆ ದೇವಗಣದವ್ರಿಗಿರುತ್ತೆ. ಮತ್ತು ದಾನಗುಣ ಇರುತ್ತೆ, ಅಸೂಯೆ ಇರೋದಿಲ್ಲ. ಇದು ದೇವಗಣಕ್ಕೆ. ಇನ್ನು ಮಾನವಗಣ ಅಂಥೇಳಿ ನಾವು ಏನು ಮನುಷ್ಯಗಣ ಅಥವಾ ಮಾನವಗಣ ಗಣ ಅಂತ ನಾವು ಕರಿತೀವಿ, ಅದನ್ನು ರಾಜಸಿಕ ಗಣ ಅಂತೂ ಕೂಡ ನಾವು ಕರಿತೀವಿ. ಮಾನವರ ಬುದ್ಧಿ ಗೊತ್ತಲ್ಲ, ಸ್ವಲ್ಪ ಭಾವೋದ್ವೇಗರಾಗೋದು, ಆಸೆಗೆ ಹೆಚ್ಚು ಆಸೆ ಪಡ್ತಕ್ಕಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಕುಗ್ಗಿ ಹೋಗ್ತಕ್ಕಂಥದ್ದು, ಕೈಗೆ ಏನೋ ಸಿಗಲಿಲ್ಲ, ನಾವು ಅಂದ್ಕೊಂಡು ಸಿಗಲಿಲ್ಲ ಅಂದರೆ ಕುಗ್ಗಿ ಹೋಗ್ತಕ್ಕಂಥದ್ದು, ಸ್ವಲ್ಪ ದುರಾಸೆ ಇರ್ಬೋದು, ಆಸೆ ಇರ್ಬೋದು, ಸ್ವಾರ್ಥ ಇರ್ಬೋದು, ಇವೆಲ್ಲವೂ ಕೂಡ ನಮಗೆ ಮಾನವ ಗಣಕ್ಕೆ ಬರುತ್ತೆ. ಅದ್ರ ಜೊತೆಗೆ ಕ್ರಿಯಾಶೀಲತೆ ಕೂಡ ಅವ್ರಿಗಿರುತ್ತೆ, ಕ್ರಿಯಾಶೀಲತೆ ಇರುತ್ತೆ, ಅಹಮು ಇರುತ್ತೆ, ಇವೆಲ್ಲವೂ ಕೂಡ ಮಾನವನಿಗೆ. ಇನ್ನು ಕಡೆಯದಾಗಿ ರಾಕ್ಷಸಗಣ ಅಂದರೆ ತಾಮಸಗಣ. ಸಡನ್ನ ಕೋಪ, ಒಂಚೂರು ಅವಹೇಳನ ಆಯಿತು ಅಂದರೆ ತಕ್ಷಣ ರೌದ್ರಾವತಾರ ತಾಳೋದು, ಗೌರವ ಇಲ್ಲದೆ ಮಾತಾಡೋದು, ಹಿರಿಯರಿಗೆ ಗೌರವ ಕೊಡದೇ ಇರೋದು, ಕಿರಿಯರಿಗೆ ಒಂದು ಸರಿಯಾದ ಮಾರ್ಗದರ್ಶನ ಕೊಡದೇ ಇರತಕ್ಕಂಥದ್ದು, ಆವೇಶಗಳಿಗೆ ಒಳಗಾಗ್ತಕ್ಕಂಥದ್ದು, ತಾಮಸ ಗುಣಗಳಿರ್ತಕ್ಕಂಥದ್ದು, ಇವೆಲ್ಲವನ್ನು ಹಿಂಸೆ, ಕೋಪ, ಆ ಹಿಂಸೆಯಲ್ಲಿ ಸಂತೋಷ ಪಡ್ತಕ್ಕಂಥದ್ದು, ಅದರ ಜೊತೆಗೆ ಸ್ವಲ್ಪ ಅಂಧಕಾರ ಅಂದರೆ ಮನುಷ್ಯನ ಜ್ಞಾನ ಅಂಧಕಾರ ಇರ್ತಕ್ಕಂಥದ್ದು, ಅಸ್ತವ್ಯಸ್ತೆಗೆ ನಾವು ರಾಕ್ಷಸಗಣ ಅಂತೂ ಕೂಡ ಕರಿತೀವಿ. ಸ್ವಲ್ಪ ಕಲ್ಮಶಗಳು ಕೂಡ ಇರುತ್ತೆ. ಈ ಒಂದು ಕೂಟಕ್ಕೆ ನಾವೇನು ಮಾಡ್ತೀವಿ, ಈ ಗಣಕೂಟಕ್ಕೆ 6 ಅಂಕ ಕೊಟ್ಟಿದ್ದೀವಿ. ಅಂದರೆ 36ರಲ್ಲಿ ನಾವು ಈ ಗಣಕೂಟ 6ಕ್ಕೆ ಎಷ್ಟು ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ಕೇವಲ ಇವತ್ತು ನಾವು ಈ ಸಾಲಾವಳಿಯಲ್ಲಿ ಗಣಕೂಟಕ್ಕೆ 6 ಅಂದರೆ ಪರ್ಸೆಂಟೇಜನ್ನು ಕೊಟ್ಟಿದ್ದೀವಿ. 36ರಲ್ಲಿ 6 ಇದಕ್ಕೆ ಹೋಗುತ್ತೆ. ಈ 6ರಲ್ಲಿ 4 ಬರುತ್ತಾ, 3 ಬರುತ್ತಾ, 2 ಬರುತ್ತಾ, ಇದನ್ನು ನಾವು ಗಮನಿಸಿ ಕೂಡ ಆಗಬೇಕಾಗಿರುತ್ತೆ. ಗಂಡು ಹೆಣ್ಣು ಒಂದೇ ಗಣಕೂಟಕ್ಕೆ ಬರೋದು ಅಷ್ಟು ಶುಭ ಅಲ್ಲ. ಇನ್ನು ದೇವಗಣ ಮನುಷ್ಯಗಣ ಇದ್ದರೆ, ಹುಡುಗ ಅಥವಾ ಹುಡುಗಿ ಯಾರೇ ಒಬ್ಬರಲ್ಲಿ ದೇವಗಣ ಮನುಷ್ಯಗಣ ಇದ್ದರೆ ಅನ್ಯೋನ್ಯತೆ ತುಂಬ ಚೆನ್ನಾಗಿರುತ್ತೆ. ಒಬ್ರಿಗೊಬ್ಬರು ಅಡ್ಜಸ್ಟಬಲ್ ನೇಚರ್ ಇರುತ್ತೆ, ಕೋಪತಾಪಗಳಿಗೆ ಒಳಗಾಗೋದಿಲ್ಲ. ಇದರಿಂದ ಏನಾಗುತ್ತೆ, ದೇವಗಣ ಅಂದರೆ ದೇವರು ಸಾಕ್ಷಾತ್ ಭಗವಂತ, ಮನುಷ್ಯಗಣ ಅಂದರೆ ಭಕ್ತ, ಅಂದರೆ ದೇವರು ಭಕ್ತನ ರೀತಿ ಆ ಒಂದು ದೇವಸ್ಥಾನ ಹೇಗಿರುತ್ತೆ ಆ ಥರ ಇರುತ್ತೆ. ಇನ್ನು ಮನುಷ್ಯಗಣ ರಾಕ್ಷಸಗಣವನ್ನು ನಾವು ಇದು ಮಾಡಿದ್ರೆ ಅಲ್ಲೇನಾಗುತ್ತೆ, ಒಬ್ಬರಿಗೆ ಕಷ್ಟಗಳು ಜಾಸ್ತಿ ಇರುತ್ತೆ, ಒಬ್ಬರು ಸುಖವಾಗಿರ್ತಾರೆ. ಅಲ್ಲಿ ಕಷ್ಟ ಸುಖ ಎರಡೂ ಕೂಡ ಇರುತ್ತೆ. ಇನ್ನು ಅದೇ ದೇವಗಣ ರಾಕ್ಷಸಗಣ ಹಾಕ್ಬಿಟ್ರೆ, ನಾವು ದೇವಗಣ ರಾಕ್ಷಸಗಣ ಆದರೆ ಅಲ್ಲಿ ಏನು ಮಾಡ್ತೀವಿ, ಪ್ರಥಮ 10 ವರ್ಷ 5 ವರ್ಷ ಅಥವಾ ಒಂದಷ್ಟು ವರ್ಷ ತುಂಬ ಕಷ್ಟಗಳಿರುತ್ತೆ, ಆದರೆ ಕಡೆಯ ಭಾಗ ತುಂಬ ಚೆನ್ನಾಗಿರುತ್ತೆ. ಏನು, ದೇವಗಣ ಮನುಷ್ಯಗಣ ತುಂಬ ಸೂಪರಾಗಿರುತ್ತೆ. ಅದೇ ರೀತಿ ನಾವು ಮನುಷ್ಯಗಣ ರಾಕ್ಷಸಗಣ ಹಾಕ್ಕೊಂಡಾಗ ಸ್ವಲ್ಪ ಕಷ್ಟಗಳು, ಟೆನ್ಷನ್ಸ್ ಇರುತ್ತೆ. ಹಾಗೆ ಅದರಲ್ಲೂ ಕೂಡ ಮಹಿಳೆ ಮತ್ತು ಪುರುಷ ಇಬ್ಬರಿಗೂ ಕೂಡ ನಾವು ತಗೋಬೇಕಾಗಿರುತ್ತೆ. ಆ ರೀತಿ ನೋಡೋಕ್ಕೆ ಹೋದಾಗ ದೇವಗಣ ರಾಕ್ಷಸಗಣ ಅಂದಾಗ ಪ್ರಥಮವಾಗಿ ಕಷ್ಟ ಇದ್ದು ಕಡೆಯ ಭಾಗದಲ್ಲಿ ಶುಭ ಆಗ್ತಕ್ಕಂಥದ್ದು. ಆದರೆ ಇಂಥದ್ದನ್ನೇ ಮಾಡಬೇಡಿ ಅಂತ ನಾವು ಹೇಳಕ್ಕೆ ಹೋಗಲ್ಲ. ಅದರಲ್ಲಿ ಬೇರೆ ಅಷ್ಟಕೂಟಗಳಲ್ಲಿ ಪಂಚಕೂಟಗಳು ಚೆನ್ನಾಗಿರಬೇಕು, ಆ ಪಂಚಕೂಟಗಳಲ್ಲಿ ಗಣಕೂಟ ಇರಬೇಕು.
ಈಗ ನಾವು ನಾಡಿಕೂಟ ಅಂದಾಗ ಒಂದೇ ನಾಡಿ ಕೊಟ್ಟಾಗ ವಿವಾಹಗಳು ತುಂಬ ವಿವಾಹ ಏನೋ ಚೆನ್ನಾಗಾಯಿತು ಎಲ್ಲ ಸರಿ, ಆದರೆ ಮಕ್ಕಳ ವಿಷಯಕ್ಕೆ ಬಂದಾಗ ಸ್ವಲ್ಪ ತಡ ಆಗ್ತಾ ಇರುತ್ತೆ. ಸೇಮ್ ಬ್ಲಡ್ ಗ್ರೂಪ್ ಅಂತೀವಿ ನಾಡಿಕೂಟ ಅಂದಾಗ. ಹಾಗಾಗಿ ಇಲ್ಲಿ ಈ ಗಣಕೂಟದ ಪ್ರಾಶಸ್ತ್ಯ ನೋಡೋಕೆ ಹೋದಾಗ ದೇವಗಣ ಮನುಷ್ಯಗಣ ತುಂಬ ಚೆನ್ನಾಗಿರುತ್ತೆ. ಇನ್ನು ದೇವಗಣ ರಾಕ್ಷಸಗಣ ಆಗ್ಬೋದು, ಹಾಗೆ ರಾಕ್ಷಸಗಣ ಮನುಷ್ಯಗಣ ಆಗ್ಬೋದು. ಇವು ಬಂದಾಗ ನಮಗೇನಾಗುತ್ತೆ, ಆ ಒಂದು ಕುಟುಂಬದಲ್ಲಿ ಒಬ್ಬರು ಪ್ಲಸ್ ಒಬ್ಬರು ಮೈನಸ್ ಇರ್ತಾರೆ. ಯಾವಾಗಲೂ ಅಷ್ಟೇ, ಅನ್ಲೈಕ್ ಪೋಲ್ಸ್ ಆರ್ ಅಟ್ರಾಕ್ಟ್ ಟು ಈಚ್ ಅದರ್ ಅಂತ ನಮ್ಮ ಇಂಗ್ಲೀಷಿನ ಗಾದೆ ಕೂಡ ಅದೇ ರೀತಿ ಇದೆ. ಅನ್ಲೈಕ್ ಪೋಲ್ಸ್ ಆರ್ ಅಟ್ರಾಕ್ಟ್ ಟು ಈಚ್ ಅದರ್, ಲೈಕ್ ಪೋಲ್ಸ್ ರಿಪೆಲ್ ಟು ಈಚ್ ಅದರ್ ಅಂತ ಕೂಡ ಕರಿತೀವಿ. ಹಾಗಾಗಿ ಇದನ್ನು ಕೂಡ ನಾವು ಪ್ರಾಶಸ್ತ್ಯವನ್ನು ಸ್ವೀಕಾರ ಮಾಡಿ ಇದಕ್ಕೂ ಕೂಡ ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.